ನಮಸ್ಕಾರ, ವೆಲ್ಕಮ್ ಟು ಜಿಪ್ ಡ್ರೈವ್. ಚಂದನ ಇವತ್ತು ಯಾವ ಕಾರ್ ಬಗ್ಗೆ, ಫೀಚರ್ಸ್ ಬಗ್ಗೆ, ಹೊಸ ಡಿಸೈನ್ಸ್ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಕೂಡ ನಿಮ್ಮಷ್ಟೇ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ. ದಿನೇ ದಿನೇ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಿದೆ, ಇದನ್ನ ನೋಡಿ ನಿಮಗೆ ಟೆನ್ಷನ್ ಆಗ್ತಿದೆಯಾ? ಹಾಗೆ ಡೈಲಿ ಆಫೀಸ್ಗೆ ಹೋಗೋದಕ್ಕೆ ಖರ್ಚಾಗ್ತಿರೋ ಪೆಟ್ರೋಲ್ ಬಿಲ್ನ ನೋಡಿ ಶಾಕ್ ಆಗ್ತಿದೆಯಾ? ಇದೆಲ್ಲ ಹೇಗಾದರೂ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಎವ್ರಿ ಡೇ ನಿಮ್ಮ ಫ್ರೆಂಡ್ ಕಾರಲ್ಲಿ ಡ್ರಾಪ್ ತೊಗೊಳ್ತಿದ್ದೀರಾ? ನಿಮ್ಮ ಫ್ರೆಂಡೇನೋ ಹೇಳ್ತಾರೆ, ಮಚ್ಚ ಕಾರ್ ಅಂತೂ ಸಖತ್ತಾಗಿದೆ ಕಣೋ, ಆದರೆ ಮೈಲೇಜ್ ಬರೀ 10 ಕಿಲೋಮೀಟ್ರ್ ಮಾತ್ರ ಅಂತ. ಇದೆಲ್ಲ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ ಹೇಳಿ? ನಾನೇನಾದರೂ ಕಾರ್ ತಗೊಂಡ್ರೆ ಕಾರು ಕಿಂಗ್ ಥರ ಇರಬೇಕು, ಮೈಲೇಜ್ ಕೂಡ ಕಿಂಗ್ ಥರ ಕೊಡಬೇಕು ಅಂತ ಅನ್ಸಲ್ವಾ? ನಿಮಗೆ SUVನೇ ಬೇಕು. ಯೂಶಲಿ SUV ಮೈಲೇಜ್ ಕಡಿಮೆ, ಆದರೆ ಒಂದು ಕಾರ್ ಇದೆ ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಿದೆ. ಯಾವ್ದು ಗೊತ್ತಾ? ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್. ಇದು ನಿಜವಾಗ್ಲೂ ಗೇಮ್ ಚೇಂಜರಾ ಅಥವಾ ಮಾರ್ಕೆಟಿಂಗ್ ಹೈಪಾ? ಇದು ನಿಮ್ಮ ಹತ್ರ ಇರೋ ದುಡ್ಡನ್ನ ಸೇವ್ ಮಾಡುತ್ತಾ ಅಥವಾ ಇರೋ ದುಡ್ಡನ್ನು ಖರ್ಚು ಮಾಡುತ್ತಾ? ಲೆಟ್ಸ್ ಎಕ್ಸ್ಪ್ಲೋರ್. ವಾಟ್ ಆರ್ ವಿ ವೇಟಿಂಗ್ ಫಾರ್? ಕಮ್ ಕಮ್. ನಾವಿವತ್ತು ತಲಗಟ್ಪುರ ಮೆಟ್ರೋ ಆಪೋಸಿಟ್ ಅಲ್ಲಿರೋ ನಂದಿ ಟೊಯೋಟಾ ಶೋರೂಮ್ ಹತ್ರ ಇದೀವಿ. ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್. ಹಾಗೆ 13+ ಬ್ರಾಂಚಸ್ ಕೂಡ ಇದೆ. ಟೊಯೋಟಾ ಲವರ್ಸ್ಗೆ ಇಟ್ ಈಸ್ ಒನ್ ಆಫ್ ದ ನಂಬರ್ 1 ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲಿ ಕಸ್ಟಮರ್ಸ್ ಇಂಟ್ರಾಕ್ಷನ್ ಇಂದ ಹಿಡಿದು, ಸರ್ವಿಸ್ ಇಂದ ಹಿಡಿದು, ಆಫರ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಟಾಪ್ ನಾಚ್. ತಡ ಮಾಡದೆ ಬನ್ನಿ ಶೋರೂಮ್ನ ಒಂದು ರೌಂಡ್ ಹಾಕೊಂಡು ಬರೋಣ. ನಂದಿ ಟೊಯೋಟಾ ಇಂದ ಸವಿತಾ ಅವರು ನಮ್ಮ ಜೊತೆಲಿದ್ದಾರೆ. ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್. ಮ್ಯಾಮ್, ನಂದಿ ಅಂದರೆ ಟೊಯೋಟಾ, ಟೊಯೋಟಾ ಅಂದರೆ ನಂದಿ. ಕಸ್ಟಮರ್ ಯಾವಾಗಲೂ ಇಲ್ಲಿ ಬರೋದಕ್ಕೆ ಚಾಯ್ಸ್ನ ತಗೊಳ್ತಾರೆ. ಸೊ ಬಟ್ ವೈ ನಂದಿ ಟೊಯೋಟಾ? We have a best team to deal with and best in class buying experience you get with Nandi Toyota. Going on a drive, bye. ಈಗ ಸ್ಟ್ರೈಟ್ ಪ್ರಶ್ನೆ ಕೇಳ್ತೀನಿ, ಹೈಬ್ರಿಡ್ ಕಾರ್ ಮೇಂಟೈನ್ ಮಾಡೋದು ನಿಜವಾಗ್ಲೂ ಅಷ್ಟೊಂದು ಕಾಸ್ಟ್ಲಿ? ಫಸ್ಟ್ ಟೈಮ್ ನಾನು ಈ ಕಾರ್ ನೋಡಿದಾಗ ಸಖತ್ ಕನ್ಫ್ಯೂಸ್ ಆಗೋಯ್ತು. ಇದು ಟೊಯೋಟಾನ ಅಥವಾ ಲಕ್ಸುರಿ SUVನ ಅಂತ. ಫ್ರಂಟ್ ಡಿಸೈನ್ ನೋಡಿ ಏನ್ ಸಖತ್ತಾಗಿದೆ ಅಲ್ವಾ? ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನಿಜ ಹೇಳ್ಬೇಕಂದ್ರೆ ಬಹಳ ಜನರಿಗೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಭಯ ಇರುತ್ತೆ, ಈ ಹೈಬ್ರಿಡ್ ಸಿಸ್ಟಮ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿರತ್ತೆ ಅಂತ. ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ಏನ್ ಮಾಡೋದು? ಕಾಸ್ಟ್ ತುಂಬಾ ಜಾಸ್ತಿ ಆಗತ್ತಾ? ಟು ಬಿ ಹಾನೆಸ್ಟ್, ಇವೆಲ್ಲ ತುಂಬಾ ಜೆನ್ಯೂನ್ ಡೌಟ್ಸ್. ಆದ್ರೆ ಈಗ ರಿಯಾಲಿಟಿ ಏನು ಅಂತ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ನ ಮುಂಭಾಗದಲ್ಲಿ ಇಲ್ಲಿ ನೋಡಿ, ಈ ಡೇ ಲೈಟ್ ರನ್ನಿಂಗ್ ಲ್ಯಾಂಪ್ಸ್ ಏನಿದೆ ಇದು ಸ್ಲೀಕ್ ಆಗಿದೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ಆಕ್ರೋಪೋಲಿಕ್ ಗ್ರಿಲ್ ಇದೆ ಗೊತ್ತಾ, ಇದು ಕಾರ್ಗೆ ಒಂದು ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ. ಮೊದಲನೇ ಪಾಯಿಂಟ್ ಅಲ್ಲಿ ನಾವು ನೋಡೋದಾದ್ರೆ ಟೊಯೋಟಾ ಹೈಬ್ರಿಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ನೋಡಿ, ಈ ಟೆಕ್ನಾಲಜಿ ನ್ಯೂ ಏನಲ್ಲ. ಟೊಯೋಟಾ ಇದನ್ನ 20 ವರ್ಷಕ್ಕಿಂತ ಹೆಚ್ಚು ಕಾಲ ಡೆವಲಪ್ ಮಾಡ್ತಾ ಬಂದಿದೆ. ಅಂದ್ರೆ ಇದು ಆಲ್ರೆಡಿ ಪ್ರೂವನ್ ಸಿಸ್ಟಮ್. ಮಿಲಿಯನ್ಸ್ ಆಫ್ ಕಾರ್ಸ್ ನಲ್ಲಿ ಯೂಸ್ ಆಗಿದೆ. ರಿಲಯಬಿಲಿಟಿ ಸ್ಟ್ರಾಂಗ್ ಆಗಿದೆ. ಬಂಪರ್ ನೋಡಿ, ಇದಂತೂ ಸಖತ್ ಬೋಲ್ಡ್ ಅಂಡ್ ಡೈನಾಮಿಕ್ ಆಗಿದೆ. ಇನ್ನು ಈ ಕಾರ್ನ ನೀವು ರೋಡಲ್ಲಿ ತಗೊಂಡೋದಾಗ ಜನ ನಿಮ್ ಕಾರ್ನ ನೋಡ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ನೇ ಬೇಡ. ಎಲ್ರ ದೃಷ್ಟಿ ಖಂಡಿತವಾಗ್ಲೂ ಈ ಕಾರ್ ಮೇಲೆನೆ ಇರತ್ತೆ. ಇವಾಗ ಬರೋ ಎಲ್ಲಾ ಕಾರ್ಗಳಲ್ಲೂ ಕೂಡ 360 ಡಿಗ್ರಿ ಕ್ಯಾಮ್ರಾನ ಕೊಟ್ಟಿರ್ತಾರೆ. ಸೊ ಈ ಕಾರಲ್ಲೂ ಕೂಡ ನೀವು ಅದನ್ನ ನೋಡ್ಬೋದು. ಹಾಗಿದ್ರೆ ಈ 360 ಡಿಗ್ರಿ ಕ್ಯಾಮ್ರಾ ಸ್ಪೆಷಾಲಿಟಿ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ನಾನು ನಿಮ್ಗೆ ಅದಕ್ಕೆ ಉತ್ತರನ ಕೊಡ್ತೀನಿ. ನೋಡಿ, ಕಾರ್ ಒಳಗಡೆ ಕುತ್ಕೊಂಡು ಒಂದೇ ಜಾಗದಲ್ಲಿ ನೀವು ಕುತ್ಕೊಂಡು ಸುತ್ತಮುತ್ತ ಏನ್ ನಡೀತಿದೆ ಎಲ್ಲಾನು ಕೂಡ ನೋಡ್ಬೋದು. ಅಂದ್ರೆ ವೈಡ್ ಆಂಗಲ್ಸ್ ನ ತುಂಬಾ ಕ್ಲಿಯರ್ ಆಗಿ ನೋಡೋದಕ್ಕೆ ಈ ಕ್ಯಾಮ್ರಾ ನಮ್ಗೆ ಹೆಲ್ಪ್ ಮಾಡುತ್ತೆ. ಹಿಂದೆ ಎಲ್ಲ ಏನ್ ಮಾಡ್ತಿದ್ರು, ಕಾರ್ನ ತಗೊಂಡಿದೀವಿ ಅಂತಂದ್ರೆ ಮುಂದೆ ಏನ್ ಕಾಣುತ್ತೆ ಇಲ್ಲ ಹಿಂದೆ ಏನ್ ಕಾಣುತ್ತೆ ಅನ್ನೋದಕ್ಕೆ ನಾವು ಹಿಂಗ್ ತಿರುಗಿ ನೋಡ್ಬೇಕಾಗಿತ್ತು. ಆದ್ರೆ ಆ ತರ ಪ್ರಾಬ್ಲಮ್ ಈ ಕ್ಯಾಮ್ರಾದಲ್ಲಿ ಇರೋಲ್ಲ. ಒಂದೇ ಜಾಗದಲ್ಲಿ ನೀವು ಸುತ್ತಮುತ್ತ ಏನ್ ನಡೀತಿದೆ ಅಂತ ಕ್ಲಿಯರ್ ಆಗಿ ನೋಡ್ಬೋದು. ಒಟ್ಟಾರೆಯಾಗಿ
ಹಾಗೆ ಈ ಕಾರ್ನ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಸಖತ್ ಬೋಲ್ಡ್ ಸ್ಟೈಲಿಶ್ ಆಗಿ ಮಸ್ಕುಲರ್ ಲುಕ್ ನ ಕೊಡತ್ತೆ. ಈ ಕಾರ್ನ ಫ್ರಂಟ್ ಲುಕ್ಗೆ 1 to 10 ಎಷ್ಟು ರೇಟಿಂಗ್ ಕೊಡ್ತೀರಾ ಚಂದನ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ 10 ಕೊಡ್ತೀನಿ. ಬಿಕಾಸ್ ಫ್ರಂಟ್ ಲುಕ್ ಅಂತೂ ಅಷ್ಟು ಸಖತ್ತಾಗಿದೆ. ಈಗ ಕಾರ್ನ ಸೈಡ್ ಲುಕ್ ಬಗ್ಗೆ ಮಾತಾಡೋಣ. ಇನ್ನು ಈ ಸೈಡ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಇದು ಏರೋಡೈನಮಿಕ್ ಡಿಸೈನ್ಸ್ ನಲ್ಲಿ ಬಂದಿದೆ, ಹಾಗೆ ಸಖತ್ ನೀಟ್ ಫಿನಿಶಿಂಗ್ ಕೂಡ ಇದೆ. ಒಟ್ಟಾರೆಯಾಗಿ ಈ ಕಾರ್ನ ಸೈಡ್ ಲುಕ್ ಬ್ಯಾಲೆನ್ಸ್ಡ್, ನೀಟ್ ಹಾಗೆ SUV ಸ್ಟ್ಯಾನ್ಸ್ ನಲ್ಲಿದೆ. ಈ ಕಾರ್ನ ಫ್ರಂಟ್ ಲುಕ್ ನೋಡಾಯ್ತು, ಸೈಡ್ ಲುಕ್ ಕೂಡ ನೋಡಾಯ್ತು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ಕಾರ್ ನಾರ್ಮಲ್ ಲುಕ್ ಕೊಡೋ ಕಾರ್ ಅಲ್ವೇ ಅಲ್ಲ, ಏನಿದ್ರು ಓವರ್ ಆಲ್ ಪ್ರೀಮಿಯಂ ಲುಕ್ ಅಷ್ಟೇ. ಇನ್ನು ಈ ಕಾರ್ನ ವೀಲ್ಸ್ ಬಗ್ಗೆ ಮಾತಾಡೋಣ. ಇದರ ರೇಡಿಯಸ್ ಬಂದು 17 ಇಂಚ್ ಇದೆ. ಹಾಗೆ ಈ ಅಲಾಯ್ ವೀಲ್ಸ್ ಏನ್ ನೋಡ್ತಿದ್ದೀರಾ ಇದು ಡೈಮಂಡ್ ಕಟ್ ಅಲ್ಲಿ ಇದೆ. ಇದರಿಂದ ಈ ಕಾರ್ನ ವೀಲ್ಸ್ಗೆ ಒಂದು ಡಿಫ್ರೆಂಟ್ ಲುಕ್ಕೇ ಬರುತ್ತೆ. ಹಾಗೆ ಡಿಸ್ಕ್ ಬ್ರೇಕ್ಗೂ ಕೂಡ ಏರ್ ಫ್ಲೋ ತುಂಬಾ ಚೆನ್ನಾಗಾಗತ್ತೆ. ಇನ್ನು ಈ ಕಾರ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಹಿಂದೆಗಡೆ ನಿಮಗೆ HEV ಬ್ಯಾಟ್ರಿ ಕೊಟ್ಟಿರೋದ್ರಿಂದ 265 ಲೀಟರ್ ನೀವೊಂದು ಬೂಟ್ ಸ್ಪೇಸ್ ಜಾಗ ಇದೆ. ಹಾಗೆ ಸೈಡ್ ವೈಸ್ ಅಲ್ಲೂ ಕೂಡ ನಿಮಗೆ ಇಲ್ಲಿ ಸ್ಪೇಸ್ ಇರೋದ್ರಿಂದ ನೀವು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಸ್ಟಫ್ ಮಾಡ್ಬೋದು. ಒಟ್ಟಾರೆಯಾಗಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕಾದ್ರೆ ಆರಾಮವಾಗಿ ಲಗೇಜ್ನ ಸ್ಟಫ್ ಮಾಡೋಷ್ಟು ಬೂಟ್ ಸ್ಪೇಸ್ ನಿಮ್ಗಿದೆ. ಇನ್ನು ಈ ಕಾರ್ನ ಹೈಬ್ರಿಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಕಾರ್ನ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಈಗ ಬಿಗ್ಗೆಸ್ಟ್ ಡೌಟ್ ಏನು ಅಂತಂದ್ರೆ ಇದರ ಬ್ಯಾಟ್ರಿ ಲೈಫ್ ಸ್ಪ್ಯಾನ್ ಯಾವ ರೀತಿ ಇರತ್ತೆ ಅಂತ. ಜನರಿಗೆ ಇದ್ರ ಬಗ್ಗೆ ಬಿಗ್ಗೆಸ್ಟ್ ಫಿಯರ್ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ ಈ ಹೈಬ್ರಿಡ್ ಬ್ಯಾಟ್ರಿ ಜನರಲಿ 8 ರಿಂದ 10 ವರ್ಷ ಈಸಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಕಾರ್ನ ಬಿಗ್ಗೆಸ್ಟ್ ಹೈಲೈಟ್ ಬಗ್ಗೆ ಮಾತಾಡೋಣ. ದಟ್ಸ್ ಕಾಲ್ಡ್ ಹೈಬ್ರಿಡ್ ಟೆಕ್ನಾಲಜಿ. ಹೈಬ್ರಿಡ್ ಟೆಕ್ನಾಲಜಿ ಅಂದ್ರೆ ಏನು ಅಂತ ಯೋಚನೆ ಮಾಡ್ತೀರಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈ ಕಾರ್ನಲ್ಲಿ ಪೆಟ್ರೋಲ್ ಇಂಜಿನ್ ಕೂಡ ಇದೆ, ಹಾಗೆ ಎಲೆಕ್ಟ್ರಿಕ್ ಮೋಟರು ಇದೆ. ಎರಡು ಕಂಬೈನ್ ಆಗಿ ಕೆಲಸ ಮಾಡುತ್ತೆ. ಅದನ್ನೇ ನಾವು ಹೈಬ್ರಿಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ, ನೀವು ಡೈಲಿ ಡ್ರೈವಿಂಗ್ ನಲ್ಲಿ ನೋಡೋದಾದ್ರೆ ಕಾರ್ ಆಟೋಮೆಟಿಕ್ಲಿ ಬ್ಯಾಟ್ರಿನ ಮ್ಯಾನೇಜ್ ಮಾಡತ್ತೆ. ಅಂದ್ರೆ ಚಾರ್ಜ್ ಆಗತ್ತೆ, ಡಿಸ್ಚಾರ್ಜ್ ಆಗತ್ತೆ, ಓವರ್ ಸ್ಟ್ರೆಸ್ ಕೂಡ ಕೊಡೋದಿಲ್ಲ. ಇದರಿಂದ ಅರ್ಥ ಆಗೋದೇನು, ಬ್ಯಾಟ್ರಿ ಲೈಫ್ ಸೇಫ್ ಆಗಿರತ್ತೆ ಅಂತ.